ಪೂಜೆ ನೆಪದಲ್ಲಿ ಭಕ್ತರಿಂದ ಅರ್ಚಕರೊಬ್ಬರು ಲಕ್ಷ ಹಣವನ್ನು ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರ್ಚಕರು ಸ್ಪಷ್ಟನೆಯನ್ನ ನೀಡಿರುವಂತಹ ಇತ್ತೀಚೆಗಷ್ಟೇ ಕೂಡ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಅರ್ಚಕರೊಬ್ಬರು ಕೂಡ ವಿರುದ್ಧವಾಗಿ ದೂರನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಅರ್ಚಕರು ಪ್ರಗತಿ ಟಿವಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅರ್ಚಕರಿಂದ ಪೂಜೆ ನೆಪದಲ್ಲಿ ವಂಚನೆಯ ಆರೋಪ ಕೇಳಿಬಂದಿತ್ತು. ಈ ಒಂದು ವಂಚನೆ ಮಾಡಿದ್ದಾರೆ ಎಂಬಂತಹ ಆರೋಪ ಸತ್ಯಕ್ಕೆ ದೂರವಾಗಿರತಕ್ಕಂಥದ್ದು. ಯಾರ ಹತ್ರನೂ ಕೂಡ ನಾವು ಲಕ್ಷ ಹಣವನ್ನ ಪಡೆದುಕೊಂಡಿಲ್ಲ. ನಾವು ಬಡವರು ಪೂಜೆ ಮಾಡಿಕೊಂಡು ಬದುಕ್ತಿರ್ತಕ್ಕಂತಹದ್ದು. ವಂಚನೆ ಆರೋಪ ಸತ್ಯಕ್ಕೆ ದೂರ. ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಬೇಕು ಎಂದೇ ಕೂಡ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ದೇವರಿಗೆ ಪೂಜೆ ಮಾಡಿಕೊಂಡು ನಾವು ಜೀವನವನ್ನು ಮಾಡ್ತಿದ್ದೇವೆ. ದೇವರ ಬಳಿ ಬೇಡಿ ಬಂದಂತಹ ಭಕ್ತರಿಗೆ ಪೂಜೆ ಮಾಡಿಕೊಡ್ತೇವೆ. ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಕೆಲಸವನ್ನು ನಾವು ಮಾಡಿಲ್ಲ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಗತಿ ಟಿವಿಗೆ ತಿಳಿಸಿರ್ತಕ್ಕಂಥದ್ದು ಅರ್ಚಕರು. ಪೂಜೆ ನಾನು ಏನೇನಿರುತ್ತೋ ಅವನ ಓಂನ ಎಲ್ಲ ಇದು ಮಾಡಿ ನಾವು ಮಾಡಿದ್ದೀವಿ ಸರ್. ಈಗ ಯಾರೋ ದುಷ್ಕರ್ಮಿಗೂ ಇದು ಮಾಡಿ ನಮಗೆ ಲಕ್ಷ ತೊಗೊಂಡಿದ್ದಾರೆ ಅಂತ ಇದೆ. ಅದು ನಾವು ಸುಳ್ಳು ಮಾತು ಸರ್. ಯಾಕೆಂದರೆ ಲಕ್ಷ ಕೊಡೋಕ್ಕೆ ಯಾರಿದ್ದಾರೆ ಸರ್ ಈ ಕಾಲದಲ್ಲಿ? ಈಗ ನಾವು ಒಂದು 2,000 1,000 ಕೇಳಿದ್ರು ದುಡ್ಡು ಕೊಡೋಕ್ಕೆ ಹಿಂದು ಮುಂದೆ ಮಾಡ್ತಾರೆ. ಅದರಲ್ಲಿ ಲಕ್ಷ ಹೆಂಗೆ ಕೊಡ್ತಾರೆ ಸರ್? ಇವಾಗ ನಮ್ಮ ದೇವಸ್ಥಾನ ಇದ್ರ ಮೇಲೆ ಇವು ಎಲ್ಲ ಜನಗಳು ಕಣ್ಣು ಇದು ಮಾಡಿ ಹೇಳಿಕೆ ಮಾತು ಮೇಲೆ ಇದು ಮಾಡಿದ್ದಾರೆ. ಹೋಗಿ ತಾಲೂಕು ಆಫೀಸಲ್ಲಿ ಹಿಂಗೆ ಅಂತ ಕೊಟ್ಬಿಟ್ಟು ಇದು ಮಾಡಿದ್ದಾರೆ ಸರ್. ನಾವು ಅಷ್ಟೊಂದು ನಾವು ತಗೊಂಡಿಲ್ಲ ಸರ್. ನಮ್ಮ ಮನೇಲಿ ನಾವು ಬಡವರು, ನಾನು ನಮ್ಮ ತಾಯಿ ಇಬ್ಬರೇ ಇರೋದು. ಲಕ್ಷ ಇಸ್ಕೊಂಡಂಗಿದ್ದೀರಿ. ನಾವು ಯಾಕೆ ಸರ್ ಹಿಂಗಿರ್ಬೇಕಾಯ್ತು ಸರ್? ನಾವು ಹೇಳಿ, ತಟ್ಟೆ ಕಾಸಲ್ಲಿ ನಾವು ಜೀವನ ಮಾಡೋರು ನಾವು. ಅವೆಲ್ಲ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಸುಳ್ಳು ಆಪಾದನೆ ಇದು ಮಾಡಿದ್ದಾರೆ ಸರ್. ಇದು ಒಂದು ಅವ್ರು ಹೇಳ್ತಿರುವಂಥದ್ದು ವ್ಯಾಪಾರ ಅಭಿವೃದ್ಧಿ, ವ್ಯಾಪಾರ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂದರೆ ಯಾರೋ ಒಬ್ರಿಗೆ ಸಾಹಿತ್ಯದಲ್ಲಿ ಇರ್ತಾರೆ, ಅವ್ರನ್ನ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಒಂದು ಪೂಜೆ ಮಾಡ್ತೀವಿ ಅಂತ ಹೇಳಿ ಆ ರೀತಿಯಾಗಿ ಮಾಡಿ ನೀವು ಮೋಸ ಮಾಡಿದ್ದೀರಾ ಅಂತ ಹೇಳಿ. ಅಂದರೆ ಈಗ ದೇವಸ್ಥಾನಕ್ಕೆ ಬಂದ ಮೇಲೆ ಕಡಲೆಕಾಯಿ ಯಂತ್ರ ಅದು ಇದು ಈಗ ಕಷ್ಟದಲ್ಲಿ ಹೇಳ್ತಾರೆ, ನಮ್ಮ ಯಜಮಾನ್ರು ಹಿಂಗಿದ್ದಾರೆ, ನನ್ನ ಮಗಂಗೆ ಹುಷಾರು ಅದು ಇದು ಅಂತ ಹೇಳಿದ್ದಾರೆ. ನಾವು ಅದರಲ್ಲಿ ಮಾಮೂಲು ಕೊಟ್ಟಂಗೆ ನಾನು ಕಡಲೆಕಾಯಿ ಯಂತ್ರ ಅದು ಇದು ಕೊಟ್ಟಿದ್ದೀವಿ, ಮಾಮೂಲು ಕೊಟ್ಟಂಗೆ ಕೊಟ್ಟಿದ್ದೀವಿ ಸರ್. ಅದು ಬಿಟ್ಟರೆ ನಾನು ಲಕ್ಷಗಟ್ಟಲೆ ನಾನು ಇಸ್ಕೊಂಡಿಲ್ಲ ಸರ್. ನಾನು ಖರ್ಚು ಬರುತ್ತೆ 1,000-2,000 ಬಂದಿರ್ಬೋದು ಸರ್. ಅದು ಮಾಮೂಲು ಎಲ್ಲರೂ ಇಸ್ಕೊಂಡಂಗೆ ನಾವು ಇಸ್ಕೊಂಡಿವಿ. ಲಕ್ಷ ಗಟ್ಟಲೆ ಸರ್ ನಾವು ಇಸ್ಕೊಂಡಿಲ್ಲ ಸರ್. ನಾವು ಇನ್ನೊಂದು ವಂಶ ಪರಂಪರೆಯಿಂದ ಬಂದಿರೋದು. ನಾವು ನಮ್ಮ ತಂದೆಗೆ 9ನೇ ತಲೆ, ನಂಗೆ 10ನೇ ತಲೆ ಆ ದೇವಸ್ಥಾನ ಬಂದಿರೋದ್ರಿಂದ ನಾವು ಅವಾಗಿಂದ ಮಾಡ್ಕೊಂಬಂದಿದ್ವಿ. ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋದು ಸರ್. ನಾವು ಹಂಗೆ ಮೋಸ ಮಾಡೋಂಗಿದ್ರೆ ಯಾಕೆ ಸರ್ ಹಿಂಗೆ ಆಗಬೇಕಾಯ್ತು ಹೇಳಿ ಸರ್? ಈ ಥರ ಅವಾಗಿಂದ ನಾವೇ ನಮ್ಮ ವಂಶ ಪರಂಪರೆಯಿಂದನೂ ಬಂದಿದ್ದೀವಿ ಸರ್. ನಾವು ಒಟ್ಟಾಗೀಗ ಮೋಸ ಆಪಾದನೆ ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಸತ್ಯಕ್ಕೆ ದೂರವಾದ ಮಾತು ಸರ್. ನಾವು ಯಾವುದೋ ಆದ ರೀತಿ ಮಾಡಿಲ್ಲ ಸರ್. ನಾವು ಮಹಿಳೆಯರು ಬೇಕು ಅಂತ ಯಾರೋ ಸೃಷ್ಟಿ ಮಾಡಿ ಇದು ಮಾಡಿದ್ದಾರೆ ಸರ್. ಬೇರೆ ದುಷ್ಕರ್ಮಿಗಳು ಇದು ಮಾಡಿ ಅವ್ರ ವಿರುದ್ಧವಾಗಿ ನಾವು ಮಾತಾಡಿದ್ದು ಇದು ಮಾಡಿದ್ದಕ್ಕೆ ಅವ್ರೇನು ಮಾಡೋರು, ಅವ್ರನ್ನ ಸೇರಿಸಿ 4 ಜನ ಹೆಂಗಸನ್ನು ಸೇರಿಸಿ ಇದು ಮಾಡಿ ಹಿಂಗೆ ಅಂತ ಹೇಳಿಕೆ ಮಾತು ಕಟ್ಕೊಂಡು ಇದು ಮಾಡಿದ್ದಾರೆ ಸರ್.